ನಾನು ಏನು ಕೊನೆಯದಾಗಿ ವಿನಂತಿ ಗಮನ ಸೆಳೆಯುತ್ತೇನೆ ಅಂತ ಹೇಳಿದ್ರೆ ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ ನಮಗೇನು ಗೊತ್ತಾಗ್ತಾ ಇಲ್ಲ ಸಭಾಧ್ಯಕ್ಷರಿಗೆ ಇವರಿಗೆ ಬಿಟ್ಟರೆ ನಮಗೇನು ಗೊತ್ತಾಗ್ತಾ ಇಲ್ಲ ನಿಮಗೆ ಆಮೇಲೆ ರೆಕಾರ್ಡ್ ಹೋಗ್ಬೇಕು ಹೌದೌದು ಹೇಳ್ತೀನಿ ಸರ್ ಅಶೋಕ್ ಅವ್ರೆ ನಾನು ಹೇಳ್ತೀನಿ ಸರ್ ನಾನು ಅಶೋಕ್ ನೀವು ಅಶೋಕ್ ಸರ್ ಒಂದೇ ಹೆಸರಿನವರು ಅಲ್ಲ ನಾನು ಕನ್ನಡದಲ್ಲೂ ಹೇಳ್ತೀನಿ ಸರ್ ಲಿಪಿ ಇದೆ ಅದಕ್ಕೆ ತುಳುವಿಗೆ ಲಿಪಿ ಇದೆ ಸರ್ ಸರ್ ನಾನು ಅದನ್ನೇ ಉಲ್ಲೇಖ ಮಾಡಬೇಕಲ್ಲಪ್ಪ ಸರ್ ವಿರೋಧ ಪಕ್ಷ ನಾಯಕರೇ ಇದು ಮಂಗಳೂರು ಅಧಿವೇಶನ ಯಾವ್ದು ವಿರೋಧ ಪಕ್ಷ ನಾಯಕರೇ ಮಂಗಳೂರು ಅಧಿವೇಶನ ವಿರೋಧ ಪಕ್ಷ ನಾಯಕರೇ ಆಯ್ತು ಈಗ ಅಶೋಕ್ ಮಾತಾಡಿ ನಾನು ವಿರೋಧ ಪಕ್ಷ ನಾಯಕರಿಗೆ ಹೇಳುದು ಮಾತಾಡಿ ಸರ್ ನಾನು ನಿಮ್ಗೆ ಹೇಳುವಂತದ್ದು ತುಳಿಗೆ ಲಿಪಿ ಇದೆ ಹೆಚ್ಚುವರಿ ಭಾಷೆಯಾಗಿ ತೆಕೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ ನೀವು ಸ್ವಲ್ಪ ನಮ್ಮ ಹತ್ರ ಸಹಕಾರ ಮಾಡಿ ಸರ್ ಏನು ಓದ್ತಾ ಇಲ್ಲ ಅದಕ್ಕೆ ಅಲ್ಲ ನಿಮಗೆ ಅಲ್ಲ ಸರ್ ನಿಮ್ಗೆ ತುಳು ಅಂದ್ರೆ ಏನಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಅಲ್ಲ ನಿಮಗೆ ಗೊತ್ತಾಗ್ಬೇಕಲ್ಲ ಬಾಕಿ ಸದಸ್ಯರಿಗೆ ಅದಕ್ಕೆ ಹೇಳಿದೆ ಅಷ್ಟೇ ಈಗ ನಾನು ಗಮನ ಸೆಲ್ಲುವುದೇನಂದ್ರೆ ಸಭಾಧ್ಯಕ್ಷರೇ ಈಗ ಇನ್ನೂ ಹೆಚ್ಚು ತಡ ಮಾಡದೆ ಇನ್ನೊಂದು ಅಧಿವೇಶನದಲ್ಲಿ ಈ ಪ್ರಶ್ನೆ ಬರದ ಹಾಗೆ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಅನುಮತಿಯನ್ನು ಕೇಳಿ ಇದಕ್ಕೆ ಹೆಚ್ಚುವರಿ ಭಾಷೆಯನ್ನಾಗಿ ತುಳುವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರ ಕೊಡಬೇಕು ಇದರಲ್ಲಿ ಯಾವುದೇ ನಾನು ಏನು ಕೊನೆಯದಾಗಿ ವಿನಂತಿ ಗಮನ ಸೆಳೆಯುತ್ತೇನೆ ಅಂತ ಹೇಳಿದ್ರೆ ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ ನಮಗೇನು ಗೊತ್ತಾಗ್ತಾ ಇಲ್ಲ ಸಭಾಧ್ಯಕ್ಷರಿಗೆ ಇವರಿಗೆ ಬಿಟ್ಟರೆ ನಮಗೇನು ಗೊತ್ತಾಗ್ತಾ ಇಲ್ಲ ನಿಮಗೆ ಆಮೇಲೆ ರೆಕಾರ್ಡ್ ಹೋಗ್ಬೇಕು ಹೌದೌದು ಹೇಳ್ತೀನಿ ಸರ್ ಅಶೋಕ್ ಅವ್ರೆ ನಾನು ಹೇಳ್ತೀನಿ ಸರ್ ನಾನು ಅಶೋಕ್ ನೀವು ಅಶೋಕ್ ಸರ್ ಒಂದೇ ಹೆಸರಿನವರು ಅಲ್ಲ ನಾನು ಕನ್ನಡದಲ್ಲೂ ಹೇಳ್ತೀನಿ ಸರ್ ಲಿಪಿ ಇದೆ ಅದಕ್ಕೆ ತುಳುವಿಗೆ ಲಿಪಿ ಇದೆ ಸರ್ ಸರ್ ನಾನು ಅದನ್ನೇ ಉಲ್ಲೇಖ ಮಾಡಬೇಕಲ್ಲಪ್ಪ ಸರ್ ವಿರೋಧ ಪಕ್ಷ ನಾಯಕರೇ ಇದು ಮಂಗಳೂರು ಅಧಿವೇಶನ ಯಾವ್ದು ವಿರೋಧ ಪಕ್ಷ ನಾಯಕರೇ ಮಂಗಳೂರು ಅಧಿವೇಶನ ವಿರೋಧ ಪಕ್ಷ ನಾಯಕರೇ ಆಯ್ತು ಈಗ ಅಶೋಕ್ ಮಾತಾಡಿ ನಾನು ವಿರೋಧ ಪಕ್ಷ ನಾಯಕರಿಗೆ ಹೇಳುದು ಮಾತಾಡಿ ಸರ್ ನಾನು ನಿಮ್ಗೆ ಹೇಳುವಂತದ್ದು ತುಳಿಗೆ ಲಿಪಿ ಇದೆ ಹೆಚ್ಚುವರಿ ಭಾಷೆಯಾಗಿ ತೆಕೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ ನೀವು ಸ್ವಲ್ಪ ನಮ್ಮ ಹತ್ರ ಸಹಕಾರ ಮಾಡಿ ಸರ್ ಏನು ಓದ್ತಾ ಇಲ್ಲ ಅದಕ್ಕೆ ಅಲ್ಲ ನಿಮಗೆ ಅಲ್ಲ ಸರ್ ನಿಮ್ಗೆ ತುಳು ಅಂದ್ರೆ ಏನಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಅಲ್ಲ ನಿಮಗೆ ಗೊತ್ತಾಗ್ಬೇಕಲ್ಲ ಬಾಕಿ ಸದಸ್ಯರಿಗೆ ಅದಕ್ಕೆ ಹೇಳಿದೆ ಅಷ್ಟೇ ಈಗ ನಾನು ಗಮನ ಸೆಲ್ಲುವುದೇನಂದ್ರೆ ಸಭಾಧ್ಯಕ್ಷರೇ ಈಗ ಇನ್ನೂ ಹೆಚ್ಚು ತಡ ಮಾಡದೆ ಇನ್ನೊಂದು ಅಧಿವೇಶನದಲ್ಲಿ ಈ ಪ್ರಶ್ನೆ ಬರದ ಹಾಗೆ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಅನುಮತಿಯನ್ನು ಕೇಳಿ ಇದಕ್ಕೆ ಹೆಚ್ಚುವರಿ ಭಾಷೆಯನ್ನಾಗಿ ತುಳುವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರ ಕೊಡಬೇಕು ಇದರಲ್ಲಿ ಯಾವುದೇ